ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ ಅಂಥೇಳಿ ಹೇಳ್ತಾ ಇದ್ದಾರೆ. ನಮಗಿರೋವಂಥದ್ದು ವಿಚಾರ ಅಂಥೇಳಿ ಹೇಳಿದ್ರೆ, ಅಂದರೆ ನೀವು ರಾಷ್ಟ್ರ ಮಟ್ಟದಿಂದ ದೂರ ಆದ್ರಾ, ಇಲ್ಲಿ ತನಕ ರಾಜ್ಯದಲ್ಲಿ ಇರಲಿಲ್ವಾ, ನಿಮಗೆ ಯಾಕೆ ಜವಾಬ್ದಾರಿಗಳನ್ನು ಪಾರ್ಟಿಲಿ ಕೊಡಲಿಲ್ಲ, ಟಿಕೆಟ್ ಯಾಕೆ ನಿಮಗೆ ತಪ್ಪಿತು, ಈ ರೀತಿ 10 ಹಲವು ಪ್ರಶ್ನೆಗಳಿಗೆ ಅವರು ಉತ್ತರನೇ ಕೊಡ್ತಾ ಇಲ್ಲ. ಏಕಾಏಕಿ ನೀವು ಚಾಮರಾಜ ಕ್ಷೇತ್ರ ಅಂತೇಳಿ ಹೇಳೋವಂಥ ಈ ಕ್ಷೇತ್ರನೇ ಯಾಕೆ ಆಯ್ಕೆ ಮಾಡ್ಕೋತಾ ಇದ್ದೀರಾ? 8 ಕ್ಷೇತ್ರಗಳಿದೆ ಇಲ್ಲಿ, ಇವರು ಪ್ರತಿನಿಧಿಸಿದಂಥ ಇದರಲ್ಲಿ 8 ಕ್ಷೇತ್ರಗಳಿದೆ. ಅಂದರೆ ಕೂತ್ಕೊಂಡು ನೀವು ಲೆಕ್ಕಾಚಾರ ಮಾಡಿದ್ದೀರಾ? ನೀವು ಅಲ್ಲಿ ಗೆಲ್ಲೋದಿಲ್ಲ, ಇಲ್ಲಿ ಸೀಟ್ ಸಿಗೋದಿಲ್ಲ, ಇಲ್ಲಿ ನನಗೆ ವಿರೋಧ ಇದೆ, ಇಲ್ಲಿ ಭಾಳ ಅನುಕೂಲ ಇದೆ, ಇಲ್ಲಿ ಯಾಕೆ ಈ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತೀರಿ ನೀವು? ಈ ರೀತಿ ದ್ವಿಮುಖ ನೀತಿಗಳು ಮತ್ತು ಏಕಪಕ್ಷೀಯವಾಗಿ ತಗೊಂಡಂಥದ್ದನ್ನು ನಾವು 100ಕ್ಕೆ 200 ಭಾಗ ನಾವು ಖಂಡಿಸ್ತಾ ಇದ್ದೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ. ಇದನ್ನು ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕಲ್ಲ, BJP ಒಳಗಡೆ ಅವರೇನಾದ್ರು ಮತ್ತೆ ಸಕ್ರಿಯ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಬೇಕು. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ಕಾರ್ಯಕರ್ತರ ಅಭಿಪ್ರಾಯವನ್ನು ತೊಗೊಂಡು ಬರಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಏನು ಪತ್ರಿಕಾಗೋಷ್ಠಿ ಏನು ಮಾಡಿದ್ರಿ, ಆ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಎಡ ಬಲ ಹಿಂದೆ ಮುಂದೆ ಕಳೆದ ಚಾಮರಾಜ ಇದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ KL ನಾಗೇಂದ್ರ ಅವರ ವಿರುದ್ಧ ಈಗ ಹಾಲಿ ಶಾಸಕರಾಗಿರುವಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಳಗಿಂದೊಳಗೆ ಕೆಲಸ ಮಾಡಿದಂಥವ್ರು, ಅವ್ರ ಜೊತೆಯಲ್ಲಿ ಶಾಮೀಲಾಗಿದ್ದಂಥವ್ರು, ಅವ್ರುಗಳನ್ನು ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀರಿ ನೀವು ಅಂತ ಹೇಳಿದರೆ ಪಕ್ಷದ್ರೋಹಿಗಳನ್ನ, ಅಲ್ಲಿಗೆ ಅರ್ಥ ನೀವೆಲ್ಲ ಒಟ್ಟು ಸೇರಿದ್ದೀರಿ ಅಂತ ಆಯ್ತು. ಅಲ್ಲಿಗೆ ಯಾರೆಲ್ಲ ಶಾಮೀಲರಾಗಿದ್ರು ಅನ್ನೋವಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸ್ತೀನಿ. ಅದನ್ನು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಾರೆಲ್ಲ ಕೆಲಸ ಮಾಡಿದ್ರು ಅನ್ನೋದನ್ನು ಹೇಳ್ತೀವಿ.